ಈ ಒಂದು ಸಂಮೋಹನ ಶಾಸ್ತ್ರದ ಒಂದು ಪ್ರಾಯೋಗಿಕ ಅನುಭವ ಹೇಗೆ ಕೊಡ್ಬೋದು ಅಂತ? ಅವಶ್ಯವಾಗಿ. ಸೊ ಹೀಗೆ ಕ್ಲಾಕ್ ವೈಸ್ ರಬ್ ಮಾಡ್ತಾ ಒಂದು ಪ್ರೇಯರ್ ಮಾಡೋದು. ಯಾರೋ ಹಿಂದೆಯಿಂದ ಕೈಗಳನ್ನು ಮುಂದೆ ನೂಕಿದ ಹಾಗೆ ಅಥವಾ ಯಾರೋ ಮುಂದೆಯಿಂದ ಅಗೋಚರವಾಗಿ. ಸೊ ಇದೊಂದು ಸಣ್ಣ ಎಕ್ಸ್ಪೆರಿಮೆಂಟ್. ಅಂದರೆ ಇದು ಯಾಕೆ ನಾವು ವೀಕ್ಷಕರಿಗೆ ಹೇಳ್ಕೊಡ್ತಾ ಇದ್ದೀವಿ ಅಂದರೆ, ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸಂಮೋಹಿನಿ ಶಾಸ್ತ್ರಜ್ಞರು, ಪುನರ್ಜನ್ಮ ಶಾಸ್ತ್ರಜ್ಞರು ಆಗಿರುವಂಥ ರಾಮಚಂದ್ರ ಗುರುಜಿಯವರು. ಸರ್, ನಿಮಗೆ ನಮಸ್ಕಾರ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗೌರಿ ಶಕ್ಕಿ ಅವರೇ. ಸರ್, ನಾನು ಈ ಒಂದು ಎಪಿಸೋಡಲ್ಲಿ ಏನು ಕೇಳಬೇಕು ಅಂದ್ಕೊಂಡೆ ಅಂದರೆ, ಈಗ ನಮ್ಮ ಕಾರ್ಯಕ್ರಮವನ್ನು ಈಗಲೂ ನೋಡ್ತಿರ್ತಾರೆ, ಮುಂದೊಂದು ದಿನ ಇದು ನಮ್ಮ ಅಪ್ಲೋಡ್ ಆಗಿರೋದ್ರಿಂದ ಯಾವ ಬೇಕಾದರೂ ಜನ ನೋಡ್ತಾನೆ ಇರ್ತಾರೆ. ಸೊ ಮಾನಸ ಸರೋವರ ನಮ್ಮ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ತುಂಬ ಜನಪ್ರಿಯ ಆಗಿರುವಂಥ ಒಂದು ಬ್ರ್ಯಾಂಡ್ ಇದು. ಸಾಕಷ್ಟು ಜನ ಇದನ್ನು ನೋಡ್ತಿರ್ತಾರೆ. ಹೀಗಾಗಿ ಈ ನೋಡ್ತಿರುವಂಥ ಕುತೂಹಲಿಗಳಿಗೆ ಈ ಒಂದು ಸಂಮೋಹನ ಶಾಸ್ತ್ರದ ಒಂದು ಪ್ರಾಯೋಗಿಕ ಅನುಭವ ಹೇಗೆ ಕೊಡ್ಬೋದು ಅಂತ? ಅವಶ್ಯವಾಗಿ. ಈವನ್ ವೀಕ್ಷಕರು ಕೂಡ ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ಮತ್ತು ವಿದೇಶಗಳಲ್ಲಿರ್ತಕ್ಕಂಥ ನಿಮ್ಮ ಅಭಿಮಾನಿಗಳು, ನಮ್ಮ ಕನ್ನಡ ಅಭಿಮಾನಿಗಳು ಸಹ ಇದನ್ನು ವೀಕ್ಷಣೆ ಮಾಡುವುದಲ್ಲದೆ ಇದರ ಎಕ್ಸ್ಪೆರಿಮೆಂಟ್ ಕೂಡ ನಾವು ಗೈಡೆನ್ಸ್ ಮೇಲೆ ಅವ್ರು ಮಾಡ್ಬೋದು. ಆದರೆ ಇದಕ್ಕೊಂದು ವಿಶೇಷವಾದ ಸೂಚನೆ ಇದೆ. ಓಕೆ. ಇದನ್ನು ಅಭ್ಯಾಸ ಮಾಡೋರು ವಾಹನ ಚಾಲಿಸುವಾಗ ಮಾಡಬಾರ್ದು. ಕಾಮಾಗಿರಬೇಕು, ಮನೇಲಿರಬೇಕು, ರಿಲ್ಯಾಕ್ಸ್ ಆಗಿರಬೇಕು, ಆಗಷ್ಟೇ ಊಟ ಮಾಡಿರಬಾರ್ದು ಅಥವಾ ತುಂಬ ಹಸಿವಿನಿಂದ ಇರಬಾರ್ದು, ತುಂಬ ಒತ್ತಡದಲ್ಲಿ ಇನ್ನೇನು ಹೋಗಬೇಕು, ಎಲ್ಲೋ ಹೋಗಬೇಕು ಅನ್ನುವ ಜವಾಬ್ದಾರಿಗಳಿರಬಾರ್ದು. ನೀವು ಸ್ವಲ್ಪ ಟೈಮ್ ಇಟ್ಕೊಂಡು ಇದನ್ನು ಮಾಡಬೇಕು. ಸೊ ಈಗ ನೀವು ಅದನ್ನು ಹೇಳ್ತೀರಲ್ವ ಹೆಂಗೆ ಮಾಡಬೇಕು ಅಂತೇಳಿ. ಸೊ ದಯವಿಟ್ಟು ಈ ಸೂಚನೆಗಳನ್ನ ಪಾಲಿಸಿದ ಮೇಲೇ ದಯವಿಟ್ಟು ಅವ್ರು ಹೇಳಿರೋ ಮಾತುಗಳನ್ನ ನೀವು ಕೇಳಿ ಅದರಲ್ಲಿ ಭಾಗವಹಿಸಿ. ಇಲ್ಲಾಂದ್ರೆ ಸುಮ್ಮನೆ ನೋಡಿ. ಸದ್ಯಕ್ಕೆ ನೀವು ಆ ಥರ ಒಂದು ಪೊಸಿಷನಲ್ಲಿ ದಯವಿಟ್ಟು ನೋಡಿ, ಅದಾದಮೇಲೆ ನೀವು ಈ ಎಕ್ಸ್ಪೆರಿಮೆಂಟ್ ಭಾಗವಹಿಸ್ಬೋದು. ಇಲ್ಲ ನೀವು ರಿಲ್ಯಾಕ್ಸ್ಡ್ ಆಗಿದ್ದೀನಿ, ಮನೇಲಿದ್ದೀನಿ, ಒಬ್ಬರೇ ಇದ್ದೀನಿ, ಕಾಮ್ ಆಗಿದ್ದೀನಿ ಅಂತಂದರೆ ದಯವಿಟ್ಟು ಈ ಎಕ್ಸ್ಪೆರಿಮೆಂಟಲ್ಲಿ ಭಾಗವಹಿಸ್ಬೋದು. ಹಾಂ, ಈ ಅಭ್ಯಾಸ ಮಾಡೋರು, ನಾನು ಮುಂದೆ ಹೇಳುವ ಅಭ್ಯಾಸ ಮಾಡುವವರು ತಲೆ ಚಕ್ಕರ್ ಬರ್ತಕ್ಕಂಥ ಸಮಸ್ಯೆ ಇರಬಾರ್ದು, ವರ್ಟಿಗೋ ಪ್ರಾಬ್ಲಮ್ ಇರಬಾರ್ದು, ಅವರಿಗೆ ಹೈಪರ್ ಟೆನ್ಷನ್ ಇರಬಾರ್ದು, ಅಧಿಕ ರಕ್ತದ ಒತ್ತಡ ಇದ್ದವರು ಇದನ್ನು ಅಭ್ಯಾಸ ಮಾಡಬೇಡಿ. ಯಾಕೆಂದರೆ ಇದೊಂದು ವಿಶೇಷವಾದ ಒಂದು ಅಭ್ಯಾಸ. ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಆದರೆ ನೀವು ನಿಂತ್ಕೊಂಡಿರಬೇಕಾಗತ್ತೆ. ಹಾಗಾಗಿ ನಿಂತ್ಕೊಂಡು ಕಣ್ಣು ಮುಚ್ಚಿದಾಗ ಕೆಲವರಿಗೆ ತಲೆ ಚಕ್ಕರ ಬರ್ತದೆ, ಕಣ್ಣು ತಲೆ ಸುತ್ತಿ ಬಂದಂಗೆ ಆಗ್ತದೆ. ಹಾಗಾಗಿ ನಾನು ಈ ಒಂದು ಮುನ್ಸೂಚನೆಗಳನ್ನು ಹೇಳ್ತಾ ಇದ್ದೀನಿ. ಕೂತ್ಕೊಂಡು ಮಾಡೋಕ್ಕಾಗಲ್ಲ ಸರ್? ಕೂತ್ಕೊಂಡು ಮಾಡ್ತಕ್ಕಂಥದ್ದಲ್ಲ, ನಿಂತ್ಕೊಂಡು ಮಾಡ್ತಕ್ಕಂಥ ಸ್ಪೆಷಲಿ. ಆಮೇಲೆ ಪ್ರೆಗ್ನೆಂಟ್ ವುಮೆನ್ ಪ್ರಾಕ್ಟೀಸ್ ಮಾಡಬಾರ್ದು, ತುಂಬ ವೃದ್ಧರು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಚಿಕ್ಕ ಮಕ್ಕಳು ಬೇಡ. ಆರೋಗ್ಯವಾಗಿರ್ತಕ್ಕಂಥ ಎಲ್ಲ ವಯಸ್ಕರು, ಸ್ತ್ರೀ ಪುರುಷರಾದಿಯಾಗಿ ಮಾಡ್ತಕ್ಕಂಥ ಒಂದು ಅಭ್ಯಾಸ, ಸರಳವಾದ ಅಭ್ಯಾಸನೇ. ಸೊ ಇದು ಮಾಡಬೇಕಾದ್ರೆ ಒಂದಷ್ಟು ಪೂರ್ವ ಸಿದ್ಧತೆ ಏನು ಬೇಕು ಅಂತಂದರೆ, ನೀವು ಮನೆಯ ಹಾಲಲ್ಲೋ ಅಥವಾ ಬೆಡ್ರೂಮಲ್ಲೋ ಎಲ್ಲಿದ್ದರೂ ಮಾಡ್ಬೋದು. ಬಟ್ ಒಂದು ಸ್ವಲ್ಪ ಸ್ಪೇಸ್ ಇರಬೇಕು. ಆ ಸ್ಪೇಸಲ್ಲಿ ನಿಂತ್ಕೋಬೇಕು, ಆರಾಮಾಗಿ ನಿಂತ್ಕೊಳ್ಳೋದು ಅಷ್ಟೇ. ನಿಂತ್ಕೊಂಡು ಒಂದು ಪ್ರೇಯರ್ ಮಾಡಬೇಕಾಗತ್ತೆ. ಆ ಪ್ರೇಯರ್ ನಾನು ಏನು ಹೇಳ್ಕೊಡ್ತೀನಿ ಅದೇ ಪ್ರೇಯರ್ ನೀವು ಅಪ್ಲೈ ಮಾಡಿ. ಓಕೆ. ಸೊ ಈ ಎದೆಯ ಭಾಗದಲ್ಲಿ 2 ಇಂಚ್ ಮೇಲೆ ಒಂದು ಪ್ರೌಡ್ ಸೆಂಟರ್ ಅಂತ ಇರ್ತದೆ. ಅದನ್ನು ನಾವು ಸೋರ್ಸ್ ಸೆಂಟರ್ ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಸ್ವಿಚ್ ಪಾಯಿಂಟ್ ಅಂತ ಹೇಳ್ತೇವೆ ನಾವು. ಸೊ ಹೀಗೆ ಕ್ಲಾಕ್ ವೈಸ್ ರಬ್ ಮಾಡ್ತಾ ಒಂದು ಪ್ರೇಯರ್ ಮಾಡೋದು. ಸೊ ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ. ಕನ್ನಡದಲ್ಲೇ ಮಾಡ್ಬೋದು ಅಥವಾ ಇಂಗ್ಲೀಷಲ್ಲಿ ಕೂಡ ಮಾಡ್ಬೋದು. ಓ ಒಳ ಮನಸ್ಸೇ, ಒಳ್ಳೆಯ ಮನಸ್ಸೇ, ಸುಪ್ತ ಮನಸ್ಸೇ, ನನ್ನ ಅಂತರ್ಮನವೇ, ನಾನು ನಿಮಗೆ ನಮಿಸುವೆ, ನಿಮ್ಮನ್ನು ಪ್ರೀತಿಸುವೆ, ನಿಮಗೆ ವಂದಿಸುವೆ, ನಿಮ್ಮನ್ನು ಪ್ರಶಂಸಿಸುವೆ, ನಿಮಗೆ ನಮಸ್ಕರಿಸುವೆ. ಹೀಗೆ ಫಸ್ಟು ಅದನ್ನು ಪ್ಲೀಸ್ ಮಾಡೋದು. ಅದಾದಮೇಲೆ ಕಂಟಿನ್ಯೂ ಮಾಡ್ತಾ, ಓ ಒಳ ಮನಸ್ಸೇ, ಒಳ್ಳೆಯ ಮನಸ್ಸೇ, ದಯಮಾಡಿ ನಿನ್ನ ಇರುವಿಕೆಯನ್ನು ನನ್ನ 2 ಕೈಗಳನ್ನು ಮುಂದೆ ತಗೊಂಡೋಗೋದ್ರ ಮೂಲಕ ನನ್ನ ಅನುಭವಕ್ಕೆ ತಂದುಕೊಡು ಅಂತ ನನ್ನ ಪ್ರಾರ್ಥನೆ. ಓ ಒಳ ಮನಸ್ಸೇ, ಒಳ್ಳೆಯ ಮನಸ್ಸೇ, ಆತ್ಮಸಖನೇ, ಜೀವದ ಗೆಳೆಯನೇ, ದಯಮಾಡಿ ನನ್ನ ಏನೂ ಪ್ರಯತ್ನವಿಲ್ಲದೆ ನನ್ನ 2 ಕೈಗಳು ನಿನ್ನ ಸಹಾಯದಿಂದ ಎಫರ್ಟ್ಲೆಸ್ಲಿ, ಅಂದರೆ ಏನೂ ಎಫರ್ಟ್ ಹಾಕದೆ 1 ಅಡಿಯಷ್ಟು ಈಗಿರುವ ಜಾಗದಿಂದ ಮುಂದೆ ಹೋಗಲಿ ಅನ್ನುವ ನನ್ನ ಪ್ರಾರ್ಥನೆಯನ್ನು ದಯಮಾಡಿ ನೆರವೇರಿಸಿಕೊಡು. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಇದರ ತಾತ್ಪರ್ಯ ಏನಪ್ಪ ಅಂತಂದರೆ, ನೀವು
ಒಳ ಮನಸ್ಸನ್ನು ಇಲ್ಲಿ ಮುಟ್ಟುವುದ್ರ ಮೂಲಕ, ಯಾಕಂದರೆ ಅದು ಹಾರ್ಟ್ ಕನೆಕ್ಟ್ ಆಗಿರ್ತದೆ, ಇಲ್ಲಿ ಈ ಲೆಫ್ಟಲ್ಲಿ ಇರ್ತದೆ ಹಾರ್ಟು, ಅದರ ಕಂಟ್ರೋಲ್ ಮಾಡೋದು ರೈಟ್ ಬ್ರೈನ್. ಯಾವಾಗಲೂ ನಮ್ಮ ಶರೀರದ ಎಡಭಾಗವನ್ನು ಬಲಮೆದುಳು, ಬಲಭಾಗದ ಶರೀರವನ್ನು ಎಡಮೆದುಳು ನಿಯಂತ್ರಣ ಮಾಡ್ತದೆ. ಸೊ ಹಾಗಾಗಿ ಇಲ್ಲಿ ಯಾಕೆ ಉಜ್ಜಿದ್ವಿ ಅಂತಂದರೆ ನಮ್ಮ ಸುಪ್ತ ಮನಸ್ಸನ್ನು ಮುಟ್ಟಿ ಹೇಳುವುದು, ಇದು ಮುಟ್ಟುವ ಪಾಯಿಂಟ್, ಇದು ಸ್ವಿಚ್ ಪಾಯಿಂಟ್. ಇದು ಸಾರಾಂಶ ಏನು? ನಾನೇನು ಎಫರ್ಟ್ ಹಾಕೋದಿಲ್ಲ. ನಿಮ್ಮ ಕೈಗಳು ನಿಂತ್ಕೊಂಡಿದ್ದಾಗ ನಿಮ್ಮ ಅಕ್ಕಪಕ್ಕ ಇರ್ತವೆ, ನೀವು ಆ ಕೈಗಳು ಒಂದಡಿಯಷ್ಟು ಮುಂದೆ ಹೋಗ್ಬೇಕು, ನೀವು ಎಫರ್ಟ್ ಹಾಕಬೇಕಲ್ಲ. ಅದು ನೀವು ನಾನು ಏನು ಎಫರ್ಟ್ ಹಾಕೋದಿಲ್ಲ, ನೀನಿದೆಯಲ್ಲ ಒಳಗಡೆ ನನ್ನ ಫ್ರೆಂಡು, ಬೆಸ್ಟ್ ಫ್ರೆಂಡು ಅಂತ ಟ್ರೀಟ್ ಮಾಡ್ತಾ ನೀವು ಪ್ರೇಯರ್ ಮಾಡಿದ್ದೇನು, ಒಂದಡಿಯಷ್ಟು ನೀನೇ ಮುಂದೆ ತೊಗೊಂಡೋಗು ಅಂತ ಪ್ರೇಯರ್ ಮಾಡಿದ್ವಿ. ಸೊ ಇದು ಮಾಡಿದ ಮೇಲೆ ನೀವೇನು ಮಾಡಬೇಕು, ಈಗ ಆರಾಮಾಗಿ ನಿಂತ್ಕೊಳ್ಳಿ. ಸ್ಟ್ಯಾಂಡ್ ಅಟ್ ಈಸ್, ನಾಟ್ ಅಟೆನ್ಷನ್ ಪೊಸಿಷನ್ ನಿಂತ್ಕೊಬೇಡಿ, ಸ್ಟ್ಯಾಂಡ್ ಅಟ್ ಈಸ್ ಪೊಸಿಷನ್ ನಿಂತ್ಕೊಳ್ಳಿ. ಕೈಗಳು ಅಕ್ಕಪಕ್ಕ ಇರಲಿ, ಸಡಿಲವಾಗಿ ಇಟ್ಕೊಳ್ಳಿ, ಸ್ಟಿಪ್ಪಾಗಿ ಇಟ್ಕೊಳ್ಳೋದು ಬೇಡ, ಬಿಗಿ ಮಾಡೋದು ಬೇಡ, ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಆಮೇಲೆ ಬೇಕಾದರೆ ಕಣ್ಣು ಮುಚ್ಕೋಬೋದು, ಬೇಕಿಲ್ಲ ಅಂತಂದರೆ ಕಣ್ಣು ಬಿಟ್ಕೊಂಡು ಕೂಡ ಈ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಹೀಗಿದ್ದಾಗ ಒಂದು ಸ್ವಲ್ಪ ಹೊತ್ತಿನ ನಂತರ ಪ್ರೇಯರಾಗಿ ನೀವು ಈ ನಿಂತ್ಕೊಂಡು ಕೈಗಳನ್ನು ಆರಾಮಾಗಿ ಇಟ್ಕೊಂಡಿದ್ದ ತಕ್ಷಣ ಸ್ವಲ್ಪ ಹೊತ್ತು, ಒಂದು ಫ್ಯೂ ಸೆಕೆಂಡ್ಸ್ ಆದಮೇಲೆ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅಂತ ಒಳಗಡೆ ಇರ್ತವೆ, ಭಾವ ಸಂವೇದನಾ ನರಗಳು, ಅದರ ಮೂಲಕ ನಿಮ್ಮ ಕೈಗಳು ಮುಂದೆ ಹೋಗ್ಲಿಕ್ಕೆ ಶುರುವಾಗ್ತವೆ. ತುಂಬ ಸ್ಪೀಡಾಗಿ ಹೋಗೋದಿಲ್ಲ, ಆಮೆಯ ವೇಗದಲ್ಲಿ ನಿಧಾನಕ್ಕೆ ಹೋಗೋದನ್ನು ನೀವು ಅನುಭವಿಸ್ಬೋದು. ಹೇಗಿರ್ತದೆ ಈ ಅನುಭವ ಅಂತಂದರೆ, ನೀವು ಸುಮ್ಮನೆ ಕೈಗಳನ್ನ ಅಬ್ಸರ್ವ್ ಮಾಡ್ತಾ ಇರಿ, ಸಂಪೂರ್ಣ ಗಮನ ಕೈಗಳ ಮೇಲೆ ಇದ್ದರೆ ಸಾಕು, ಈ ಮುಖ್ಯವಾಗಿ ಈ ಪಾಮ್ಸ್ ಮೇಲೆ. ಸೊ ನೀವು ರಿಲ್ಯಾಕ್ಸಾಗಿ ಇಟ್ಕೊಂಡಿರ್ತೀರಿ, ಒಂದು ಕಡೆ ಇಟ್ಕೊಂಡಿರ್ತೀರಿ, ಸ್ಟಿಪ್ಪಾಗಿ ಇಟ್ಕೊಂಡಿರೋದಿಲ್ಲ, ನೀವೇನು ಎಫರ್ಟ್ ಆಗ್ತಾಯಿಲ್ಲ, ಪ್ರಯತ್ನ ಮಾಡ್ತಾಯಿಲ್ಲ, ಒಳ ಮನಸ್ಸು ಆ ಕೆಲಸವನ್ನು ಮಾಡ್ತದೆ. ಹೇಗೆ ಮಾಡ್ತದೆ? ನಿಧಾನಕ್ಕೆ ತಳ್ಳುತ್ತೆ. ಅದು ಆ ತಳ್ಳುವ, ನೂಕುವ, ಎಳೆಯುವ, ಸೆಳೆಯುವ ಅಭ್ಯಾಸ ಹೇಗೆ ಒಂದು ವಸ್ತುವನ್ನು ಆಯಸ್ಕಾಂತ ತನ್ನೆಡೆ ಸೆಳ್ಕೊಳ್ತದೋ ಹಾಗೆ ಆ ಆಯಸ್ಕಾಂತದಂತೆ ಸೆಳೆಯಲ್ಪಡುವ ಒಂದು ಅನುಭವ ನಿಮಗಾಗ್ತದೆ. ನಿಮ್ಮ ಕೈಗಳು ಯಾವುದೋ ಒಂದು ಆಯಸ್ಕಾಂತದ ಒಂದು ಶಕ್ತಿಗೆ ಒಳಪಟ್ಟ ಹಾಗೆ ಮುಂದಕ್ಕೆ ಹೋಗ್ತವೆ. ಯಾರೋ ಹಿಂದೆಯಿಂದ ಕೈಗಳನ್ನು ಮುಂದೆ ನೂಕಿದ ಹಾಗೆ, ಅಥವಾ ಯಾರೋ ಮುಂದೆಯಿಂದ ಅಗೋಚರವಾಗಿ ಸೆಳ್ಕೊಂಡ ಅಂತಹ ಈ ಒಂದು ಅನುಭವ ನಿಮಗೆ ಆಗಲಿಕ್ಕೆ ಶುರುವಾಗ್ತದೆ. ಇಟ್ ಟೇಕ್ಸ್ ಫ್ಯೂ ಮಿನಿಟ್ಸ್ ಅಷ್ಟೇ. ಹಬ್ಬ ಅಂದರೆ ಒಂದು 3 ನಿಮಿಷದ ಒಳಗಡೆ ಈ ಅನುಭವ ನಿಮ್ಗೆ ಆಗಿಬಿಡ್ತದೆ. ಮ್ಯಾಕ್ಸಿಮಮ್ ಒಂದು 5 ನಿಮಿಷ ನೀವು ಕಾಯಬೇಕು, ಸ್ವಲ್ಪ ಹೊತ್ತು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಸ್ಪೀಡಲ್ಲಿ ಆಗ್ತದೆ. ಸೊ ಕೈಗಳು ನೀವು ಪ್ರಾರ್ಥನೆ ಮಾಡಿದ್ದೇನೋ ಎಫರ್ಟ್ಲೆಸ್ಲಿ ಹೋಗಬೇಕು ಅಂತ, ಅವು 1 ಅಡಿಯಷ್ಟು ಕರೆಕ್ಟಾಗಿ ಹೋಗ್ತವೆ. ಲೆಟ್ ಇಟ್ ಟೇಕ್ ಟೈಮ್, ಕಾಯಿರಿ ಸ್ವಲ್ಪ ಹೊತ್ತು. ಈ ಪ್ರಕ್ರಿಯೆ ಹೇಗಿರ್ತದೆ ಅಂತಂದರೆ, ಅದು ನಿಮಗೆ ಲೈಫಲ್ಲಿ ಫಸ್ಟ್ ಟೈಮ್ ಆಗಿರ್ತದೆ. ನೀವು ಏನೂ ಪ್ರಯತ್ನ ಮಾಡ್ತಾಯಿಲ್ಲ ಅಂತಲೂ ಗೊತ್ತಿದೆ, ನೀವು ಅರಿವಿನಲ್ಲಿದ್ದೀರಿ, ಎಚ್ಚರ ಕಳ್ಕೊಂಡಿಲ್ಲ, ಕಣ್ಣು ಬಿಟ್ಟಿದ್ದೀರಿ, ಆದರೂ ಕೂಡ ನಿಮ್ಮ ಕೈಗಳು ಅನಾಯಾಸವಾಗಿ ಪ್ರಯತ್ನವಿಲ್ಲದೆ ಮುಂದೆ ಹೋಗುವುದನ್ನು ಖಂಡಿತ ಲೈವಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಕೆಲವೊಮ್ಮೆ ಒಂದು ಪ್ರಯತ್ನಕ್ಕೆ ಆಗಲಿಲ್ಲ ಅಂತಂದರೆ 2 ಸರಿ ಪ್ರೇಯರ್ ಮಾಡಿ ಖಂಡಿತ ಆಗ್ತದೆ. ನಾವು ಮಾಸಾಗಿ ಮಾಡಿದಾಗ 95% ಜನಕ್ಕೆ ಒಂದೇ ಪ್ರಯತ್ನದಲ್ಲಿ ಈ ಅನುಭವ ಆಗಿದ್ದನ್ನು ನಾವು ನೋಡ್ತಿರ್ತೇವೆ. ಸೊ ಮತ್ತು ಕೈಗಳು ಮುಂದೆ ಹೋಗ್ತವೆ. ಮತ್ತೇನು, ಈ ಕೈಗಳು ಮುಂದೆ ಹೋಗಿದ್ದ ಅನುಭವ ಆದಮೇಲೆ ನೀವು ವಿತ್ಡ್ರಾವಲ್ಸ್ ಸಜೆಷನ್ಸ್ ಕೊಡಬೇಕು. ಧನ್ಯೋಸ್ಮಿ, 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 ನನ್ನ ಕೈಗಳು ಸ್ವಸ್ಥಾನಕ್ಕೆ ಆರೋಗ್ಯಪೂರ್ಣವಾಗಿ ಲವಲವಿಕೆಯಿಂದ ವಾಪಸ್ ಬರಲಿ, ಹಗುರವಾಗಿ, ಆರೋಗ್ಯಪೂರ್ಣವಾಗಿ, ಚೈತನ್ಯಪೂರ್ಣವಾಗಿ ಸ್ವಸ್ಥಾನಕ್ಕೆ ವಾಪಸ್ ಬರಲಿ ಅಂತ ಒಂದು ಭಾವನೆಯನ್ನು ನೀವು ಅಂದುಕೊಂಡ್ರೆ ಸಾಕು, ಮತ್ತೆ ಎಲ್ಲಿದ್ದು ಅಲ್ಲಿಗೆ ಬರ್ತವೆ. ಆ ಬಂದ ಅನುಭವ ಆದಮೇಲೆ ಏನು ಮಾಡಬೇಕು, ಕನ್ಕ್ಲೂಡ್ ಹೇಗೆ ಮಾಡಬೇಕು, ಚೆನ್ನಾಗಿ ಕೈಗಳು ಉಜ್ಜಿಬಿಟ್ಟು ಮುಖ ಕಣ್ಣು ಮುಚ್ಕೊಂಡಿದ್ರೆ ಮುಖ ಒರೆಸಿ ಕಣ್ಣು ಬಿಟ್ಟು ಒಂದು ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಆಲ್ವೇಸ್ ಹ್ಯಾವ್ ದಿಸ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ ಅಂತ ಒಂದು ಧನ್ಯತೆಯನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಸಾಕು. ಮುಂದಿನ ಸಾರಿ ಮಾಡಿದಾಗ ಇದಕ್ಕಿಂತ ಡಬಲಾಗಿ ಆಗ್ತದೆ. ಸೊ ಇದೊಂದು ಸಣ್ಣ ಎಕ್ಸ್ಪೆರಿಮೆಂಟ್. ಅಂದರೆ ಇದು ಯಾಕೆ ನಾವು ವೀಕ್ಷಕರಿಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮೊಳಗಡೆ ಒಂದು ಅಂತರ್ ಮನಸ್ಸಿದೆ, ಅದು ಬಾಹ್ಯ ಮನಸ್ಸಿಗಿಂತ 90 ಪಟ್ಟು ಪ್ರಬಲವಾದ ಮತ್ತು ಪ್ರಯೋಜನಕಾರಿಯಾದ ಮನಸ್ಸು ಅಂತ ಸಂಮೋಹನ ಶಾಸ್ತ್ರ ಹೇಳ್ತದೆ, ರಿಸರ್ಚಸ್ ಹೇಳ್ತದೆ. ಸೊ ಕಾನ್ಷಿಯಸ್ ಮೈಂಡ್ ಈಸ್ ಲೈಕ್ ಎ ಟಿಪ್ ಆಫ್ ದಿ ಐಸ್ಬರ್ಗ್. ಯಾವಾಗ ಸಮುದ್ರದಲ್ಲಿ ಒಂದು ಹಿಮಗಡ್ಡೆ ಮುಳುಗಿದ್ರೆ ಅದು ಕಾಣುವ ಭಾಗ 10% ಇರ್ತದೆ, ಕಾಣದ ಭಾಗ ಆ ಸಮುದ್ರದ ಒಳಗಡೆ 90 ಭಾಗ ಮುಳುಗಿರ್ತದೋ ಹಾಗೆ ನಮ್ಮೊಳಗಡೆ ತುಂಬ ಒಂದು ಪ್ರಬಲವಾದ ಮನಸ್ಸಿದೆ, ಪ್ರಯೋಜನಕಾರಿಯಾದ ಮನಸ್ಸಿದೆ. ಅದೇ ಕಾಯಿಲೆಗಳನ್ನು ವಾಸಿ ಮಾಡುವುದು, ಅದೇ ನಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಆಯುರಾರೋಗ್ಯಗಳನ್ನು ಕರುಣಿಸುವುದು. ಅದು ದೇವರ ಮನಸ್ಸಿದ್ದ ಹಾಗೆ. ಆ ಮನಸ್ಸನ್ನು ನೀವು ಪ್ರೀತಿಯಿಂದ
ಪ್ರೇಯರ್ ಮೂಲಕ ನೀವು ಆ್ಯಕ್ಟಿವೇಟ್ ಮಾಡಿದ್ರೆ ಅದು ಖಂಡಿತ ನಿಮಗೆ ನಿಮ್ಮ ಅನುಭವಕ್ಕೆ ಬರ್ತದೆ ಅಂತ ಹೇಳೋದಕ್ಕೆ ನಮ್ಮ ಗೌರೀಶ್ ಅಕ್ಕಿಯವರು ಗುರೂಜಿ ನಮ್ಮ ವೀಕ್ಷಕರಿಗೆ ಏನಾದರೂ ಲೈವಲ್ಲೇ ಮಾಡಿಸ್ಬೋದು ಅಂತ ಹೇಳಿದ್ದಕ್ಕಾಗಿ ಇದು ಸಣ್ಣ ಎಕ್ಸ್ಪೆರಿಮೆಂಟು ನಿಮಗೆ ನಾನು ಹೇಳಿಕೊಟ್ಟಿದ್ದೇನೆ. ಇದನ್ನು ಒಂದೆರಡು ಸಾರಿ ಮಾಡಿ ನಿಮಗೆ ಅನುಭವ ಆಗಿದ್ದರೆ ನೀವು ಗೌರೀಶ್ ಅಕ್ಕಿಯವರಿಗೆ ನೀವು ಮೆಸೇಜ್ ಮಾಡ್ಬೋದು, ನಿಮ್ಮ ಅನುಭವವನ್ನು ಶೇರ್ ಮಾಡ್ಕೋಬೋದು ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಸೊ ಗುರುಗಳು ಹೇಳಿದ ಎಕ್ಸ್ಪೆರಿಮೆಂಟ್ ನೀವು ಮಾಡಿದ್ದೀರಿ ಅಂತ ಅನ್ಕೋತೀನಿ. ಮಾಡಿದವರು ನಿಮ್ಮ ಅನುಭವವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಇದು ನಾವು ನಿಮಗೆ ಮಾಡಿರೋಂಥ ಅನುಭವ. ಇನ್ನು ನಮಗೆ